ಸಮಯ ತುಂಬ ಆಗಿದೆ. ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ಹಿರಿಯರು ಎಲ್ಲರೂ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಸ್ನೇಹ ಕಲಾ ಪ್ರತಿಷ್ಠಾನ ಮತ್ತು ರಂಗನಾಥ್ ಕ್ರಿಕೆಟ್ ಕ್ಲಬ್ ಪರವಾಗಿ ಎಲ್ಲ ಹೇಳಿದ್ದಾರೆ. ಅಂದರೆ ಈ ಎರಡೂ ಸಂಸ್ಥೆಗಳ ಜೋಡಿ ಸಾಂಗತ್ಯದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದೇ ನಮ್ಗೆ ಖುಷಿ ವಿಚಾರ. ಯಾಕಂದರೆ ಸರ್ ಈಗಾಗಲೇ ಹೇಳಿದಾಗೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದಲ್ಲಿ ನಾನು ಕಾಲೇಜ್ ಹಂತದಲ್ಲಿ ನಾಟಕ ಅಂತ ಶುರು ಮಾಡಿಕೊಂಡು ಅದಾದಮೇಲೆ 2014 ನೀನಾಸಂ ಮುಗಿಸಿ ಈ ಥರ ನೀನಾಸಂ ತಿರುಗಾಟ ತಂಡಗಳಲ್ಲೇ ಬಂದಾಗ ಈ ವೇದಿಕೆ ಪ್ರಥಮ ಬಾರಿಗೆ ಆಗ್ತಿದ್ದು ನೀನಾಸಂ ತಿರುಗಾಟ ತಂಡದ ಜೊತೆಗೆ ಮತ್ತೆ ಹೆಗ್ಗೋಡಿನ ಜನಮನದಾಟ ತಂಡದಲ್ಲಿ ಮತ್ತೆ ಆಮೇಲೆ ನಾವು ನಮ್ಮ ಊರಲ್ಲಿ ಸಿರಿಗೇರಿಯಲ್ಲಿ ನಾವ್ಯಾಕೆ ಒಂದು ತಂಡ ಕಟ್ಟಬಾರ್ದು ಅಂತೇಳಿ ಈ ಥರ ತಿರುಗಾಟ ತಂಡ ಕಟ್ಕೊಂಡು ನಮ್ಮದೇ ತಂಡದ ಲೈಟಿಂಗ್ಸು, ಸೌಂಡ್ ಸಿಸ್ಟಮ್ಸು ಮತ್ತು ವೇದಿಕೆಗೆ ಬೇಕಾದ ರಂಗದ ತಯಾರಿಗಳು ಎಲ್ಲವನ್ನೂ ಮಾಡಿಕೊಂಡು ವರ್ಷಕ್ಕೆ ಪ್ರತಿ ಸಲ ಒಂದು 10 ಹುಡುಗರನ್ನ ತಿರುಗಾಟ ತಂಡಕ್ಕೆ ಕರ್ಕೊಂಡು ಅವರಿಗೆ ಸಂಭಾವನೆಯನ್ನ ವರ್ಷ ಪೂರ್ತಿ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾ ಒಂದು 3 ವಿಭಿನ್ನ ನಾಟಕಗಳನ್ನ ತಗೊಂಡು ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಾಟಕಗಳ ಮೂಲಕ ಹೇಳೋಕ್ಕಾಗುವಂತಹ ನಾಟಕಗಳು ಮತ್ತೆ ಮನೋರಂಜನೆಯೂ ಇರಬೇಕು. ನಾಟಕದ ಮೂಲಕ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಮಾಡುವಂತಹ ನಾಟಕಗಳನ್ನು ಆಯ್ಕೆ ಮಾಡ್ಕೊತಾ ಇರ್ತೀವಿ. ನಿನ್ನೆ ಈಗಾಗಲೇ ಶ್ರೀಕೃಷ್ಣ ಸಂಧಾನ ಹಾಸ್ಯ ನಾಟಕ ನೋಡಿದಿರಿ. ಮತ್ತೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ನಾಟಕ. ಅಂದ್ರೆ ಇದು ಇವತ್ತಿನ ನಾಟಕ ಹೇಗೆ ನೋಡ್ಬೇಕಂದ್ರೆ ಮಕ್ಕಳು ಹಿರಿಯರಿಗಂತೂ ಗೊತ್ತಾಗ್ಬಿಡುತ್ತೆ. ಇದು ವಿಚಾರ ಇರುವಂತಹ ನಾಟಕ. ಇಲ್ಲಿ ಹಾಸ್ಯ ಮನೋರಂಜನೆ ಅಂತ ಹೆಚ್ಚಾಗಿ ಏನು ಇಲ್ಲದೆ ನಾಟಕವನ್ನ ಅರ್ಥಪೂರ್ಣವಾಗಿ ಹೇಗೆ ತಲುಪಿಸ್ಬೇಕು ಅದನ್ನ ತಲುಪಿಸಬೇಕಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಪ್ರಥಮ ಶಿಕ್ಷಕಿ. ಅಂದ್ರೆ ಅವರಿಗಿಂತಲೂ ಮುಂಚೆ ಮಹಿಳೆಯರು ಶಾಲೆಗೆ ಹೋಗಿ ಪಾಠ ಓದುವಂತಹ ವ್ಯವಸ್ಥೆ ಇರಲಿಲ್ಲ. ಮಹಿಳೆಯರಿಗೆ ವಿದ್ಯಾಭ್ಯಾಸವೇ ಬೇಡ, ಶಾಲೆ ಓದೋಂಗಿಲ್ಲ ಅನ್ನುವಂಥದ್ದು ನಮ್ಮ ಸಮಾಜದ ಧೋರಣೆ ಆಗಿತ್ತು. ಅದನ್ನ ಬದಲಾವಣೆ ಮಾಡಿ ನಿಮ್ಗೆಲ್ಲ ಹೆಣ್ಮಕ್ಳಿಗೆ ಇವತ್ತು ನಾವು ಶಾಲೆ ಕಲಿತಿದ್ದಾರೆ ಅಂತಂದ್ರೆ ಆ ಸಾವಿತ್ರಿಬಾಯಿ ಫುಲೆ ಅವರೇ ಕಾರಣ. ಅದ್ರ ಜೊತೆಗೆ ಅವರ ಪತಿಯಾದ ಜ್ಯೋತಿಬಾ ಕೂಡ ಕಾರಣ. ಸೊ ಈ ತರದ ನಾಟಕ ಇದು. ವಿಚಾರಗಳನ್ನ ಕೇಳಿಸ್ಕೊಂತ ಹೋಗಿ ಮಕ್ಕಳು ಕೂಡ ಇದ್ದೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಇಲ್ಲಿ ವರ್ಕ್ಶಾಪ್ಗಳು ಆಗ್ತಾ ಇರಲಿ, ಮಕ್ಕಳ ವರ್ಕ್ಶಾಪ್ಗಳು ಮತ್ತೆ ಪೇರೆಂಟ್ಸ್ ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ದಿನೇಶ್ ಸರ್ ಅವ್ರ ಪ್ರಯತ್ನ ಅಷ್ಟು ಸುಲಭದಲ್ಲ. ನಾಟಕ ಮಾಡ್ಕೊಂಡು ನಾವು ಕರ್ನಾಟಕ ಪೂರ್ತಿ ತಿರುಗಾಡೋದು ಎಷ್ಟು ಕಷ್ಟದ ಕೆಲಸನೋ ಹಾಗೆ ಒಂದು ಇಂಥ ದೊಡ್ಡ ಸಿಟಿಯಲ್ಲಿ ನಾಟಕಗಳನ್ನು ಕರೆಸಿ ಊಟ ಉಳ್ಕೊಳ್ಳೋ ವ್ಯವಸ್ಥೆ, ವೇದಿಕೆ, ಅದರ ಪರ್ಮಿಷನ್ಗಳು, ಇಲ್ಲಿ ಸ್ವಚ್ಛಗೊಳಿಸೋದು, ಕಲಾವಿದರೆಲ್ಲ ನೋಡ್ಕೊಳ್ಳೋದು, ಪ್ರಚಾರ ಮಾಡೋದು, ಹಣ ಉಣಿಸೋದು, ಮತ್ತೊಂದು ತುಂಬಾ ಕೆಲಸಗಳನ್ನ ಅವರು ಮತ್ತೆ ಅವರ ಗೆಳೆಯರ ಭಾಗದ ಹಿರಿಯರೆಲ್ಲರೂ ಜವಾಬ್ದಾರಿ ತಗೊಂಡಿದ್ದಾರೆ. ದಯಮಾಡಿ ಪ್ರೇಕ್ಷಕರಾಗಿ ನೀವು ಅವ್ರ ಜೊತೆಗೆ ಆರ್ಥಿಕವಾಗಿ ಮತ್ತೆ ಎಲ್ಲ ರೀತಿಯಲ್ಲಿ ಪ್ರೇಕ್ಷಕರಾಗಿ ಬರೋದ್ರ ಮೂಲಕ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ನಾಳೆ ನಾಟಕ ಕೂಡ ಮೋಳಿಗೆ ಮಾರಯ್ಯ 12ನೇ ಶತಮಾನದ ವಚನ ಸಾಹಿತ್ಯದ ನಾಟಕ ಇರುತ್ತೆ 3ನೇ ದಿನ. ಮತ್ತೆ ನಾಡಿದ್ದು ಅದ್ಭುತವಾದ ವಿಶೇಷ ಕಾರ್ಯಕ್ರಮ. ಪ್ರತಿ ಸಲನೂ ಅಷ್ಟೇ ಸರ್ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ವಾಟ್ಸಪ್ ಅಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತಾರೆ. ವಿಶೇಷವಾದ ಅದಕ್ಕೆ ಆರ್ಥಿಕ ಸಮಸ್ಯೆ ಏನು ಮತ್ತೆ ಅದರ ಬೆನ್ನೆಲುಬಾಗಿ ಯಾರ್ಯಾರು ನಿಂತಿದ್ದಾರೆ ಅಂತ ಸರ್ ಗೊತ್ತಾಗಿದೆ, ನಿಮಗೂ ಗೊತ್ತಿದೆ. ಹಾಗಾಗಿ ನಿರಂತರವಾಗಿ ಈ ತರ ಚಟುವಟಿಕೆ ಕುಣಿಗಲಲ್ಲಿ ನಡೀತಾ ಇರಲಿ. ವರ್ಷಕ್ಕೊಮ್ಮೆ ಧಾತ್ರಿ ತಂಡ ಕುಣಿಗಲ್ಗೆ ಬರುತ್ತೆ. ಪ್ರತಿ ಸಲ ಸ್ವಾಗತಿಸಿ ಒಂದು ಸಾರಿ ಅವಕಾಶ ಮಾಡಿಕೊಡಿ ಅಂತ ಮತ್ತೆ ಕೇಳ್ಕೊಳ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದ. ಥ್ಯಾಂಕ್ ಯು ಸರ್.